ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈ ಹುಣ್ಣಿಮೆಯ ದಿನ ಪಾತಾಳ ನಿಧಿಯ ಬೀಗ ತೆಗೆದು ಗರುಡ ಮಂತ್ರದಿಂದ ಸರ್ಪಗಳನ್ನು ತಪ್ಪಿಸಿದ್ರೆ ಶಿವಕೃಪೆಯಿಂದ ಹುಣ್ಣಿನ ನಿಧಿ ನಮ್ಮ ಕೈಗೆ ಸೇರು. ಎಲ್ಲೋ ಜಾಜಿ ಅವಳೂರ ಇಲ್ಲ ಸಾಹೇಬ್ರೆ. ಎಲ್ಲಿಗೆ ಹೋದ್ಲು ಗೊತ್ತಿಲ್ಲ ಸಾಹೇಬ್ರೆ. ಎಲ್ಲಿ ನಿನ್ನ ಅಮ್ಮನವರು ಅಮ್ಮನವರಿಂದಾನೆ ಎಷ್ಟೆಲ್ಲ ಆಗ್ತಿರೋದು. ಎಲ್ಲಿ ನಿನ್ನ ಅಮ್ಮನವರು? ಅಯ್ಯಯ್ಯೋ ಅಮ್ಮನವ್ರ ಹತ್ರ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಯ್ಯೋ ಹಳೆ ಮುತ್ಕೇಲೆ. ಇಲ್ಲ, ಅಮ್ಮನವ್ರ ಹತ್ರಕ್ಕೆ ಹೋಗಕ್ಕೆ ನಾನು ಬಿಡೋದಿಲ್ಲ. ಅಮ್ಮನವ್ರನ್ನ ಮುಟ್ಟಬೇಕು ಅನ್ನೋದಾದ್ರೆ ನನ್ನ ಹೆಣ ದಾಟ್ಕೊಂಡು ಹೋಗಿ. ನಂದು ಅದೇ ಮಾತು. ಅದೇನು ನಿನ್ನ ದರ್ಪ? ಏನು ಆಟಗಳು ನಿಂದು? ನಿನ್ನ ಆಟ ನನ್ನ ಕುತ್ತಿಗೆಗೆ ಬಂದಿದೆ.
ಈಗ ತೋರ್ಸು ನಿನ್ನ ಆಟ. ಚಿಂದಿ ಉಡಾಯಿಸ್ಬಿಡ್ತೀನಿ ನಿನ್ನ. ನಿಲ್ಲು ದುಷ್ಟ. ವಿನಾಶಕಾಲೆ ವಿಪರೀತ ಬುದ್ಧಿ ನಿಂದು. ನಾವ್ಯಾರು ಸ್ನಾನ ಮಡಿ ಇಲ್ದಿರ ಮಂಟಪ ಕೂಡ ಮುಟ್ಟೋದಿಲ್ಲ. ಅಂಥದ್ರಲ್ಲಿ ಬೂಟ್ಸ್ ಕಾಲಲ್ಲಿ ಒಳಗಡೆ ಬಂದು ಪವಿತ್ರವಾದ ಮಂಟಪಕ್ಕೆ ಕೈ ಹಾಕ್ತೀಯ. ಅಮ್ಮನವರಿಗೆ ಬಂದು ಕೈ ಹಿಡಿತೀಯ. ಏ ಪೂಜಾರಪ್ಪ, ಇದು ನಿನ್ನ ದೇವಸ್ಥಾನ ಅಲ್ಲ. ನನ್ನ ಅಧಿಕಾರಕ್ಕೆ ದೇವರುಗಳೇ ತತ್ತರಿಸಿ ಹೋಗ್ತಾರೆ. ನೀನ್ ಯಾವ ದಾಸಯ್ಯನೋ? ಮೊದಲು ಬಂದೂಕನ ಇಳಿಸು. ನಿನ್ನ ಹೊಲ್ಸು ಬೂಟ್ಸ್ನ ಹೊರಗಡೆ ಬಿಟ್ಟು ಒಳಗಡೆ ಬಾ, ಆಮೇಲೆ ಮಾತು. ಪವಿತ್ರವಾದಂಥ ಮಂಟಪಕ್ಕೆ ನೀನು ಕೈ ಹಾಕಿದ್ರೆ ನಿನ್ನ ನರ ನಾಡಿಗಳೆಲ್ಲ ಸುಟ್ಟೋಗುತ್ತೆ. ಬಿಟ್ಟು ಬಿಡ್ತೀನಿ ನಿಮ್ಮ ಅಮ್ಮನವ್ರನ್ನ. ಆ ಜಾಜಿ ಮರಿ ಎಲ್ಲಿದ್ದಾಳೆ ಅಂತ ಹೇಳು. ಹೇಳ್ತೀರಾ ಇಲ್ಲ ಉಡಾಯಿಸ್ಲಾ ನಿನ್ನ ಮಡಿ ಅಮ್ಮನವ್ರನ್ನ? ಅಪ್ಪ, ಅವನ ಅಮ್ಮನವ್ರ ಗುಂಡು ಹಾರಿಸ್ತಾನೆ. ಎಲ್ಲಿ ಅಂತ ಹೇಳ್ಬಿಡಿಪ್ಪ. ಹೇಳ್ಬಿಡ್ರಿ, ಆ ಪಾಪಿ ಅಮ್ಮನವ್ರನ್ನ ಮುಟ್ಟಿ ಮೈಲ್ಗೆ ಮಾಡ್ಬಿಡ್ತಾನೆ. ಮೊದ್ಲು ಹೇಳ್ಬಿಡ್ರಿ. ಹೇಳ್ಬಿಡಿ ತಾತ, ಜಾಜಿ ಅಕ್ಕ ಎಲ್ಲಿದ್ದಾಳೆ ಅಂತ. ಈ ಮನುಷ್ಯ ಅದೇನ್ ಮಾಡ್ಕೋತಾರೋ ನಾನು ನೋಡ್ತೀನಿ. ಹೇಳಿ ಮಾವ, ಅಮ್ಮನವ್ರನ್ನ ಅವ್ನು ಮುಟ್ಟಿ ಅಪವಿತ್ರ ಮಾಡೋದಕ್ಕೆ ಮುಂಚೆ ಜಾಜಿ ಎಲ್ಲಿ ಅಂತ ಹೇಳಿ. ಸರಿ, ಹಾಗಾದ್ರೆ ನಿಮ್ಮ ಅಮ್ಮನವ್ರನ್ನ ತಗೊಂಡು ಹೋಗಿ ಜೈಲಲ್ಲಿ ಕೂರಿಸ್ತೀನಿ. ಜಾಜಿ ಬಂದಮೇಲೆ ನಾನು ನಿಮ್ಮ ಅಮ್ಮನವ್ರನ್ನ ಇನ್ನೂ ಸುಟ್ಟು ಹಾಕಿರ್ಲಿಲ್ಲ ಅಂದರೆ ಬಂದು ಬಿಡಿಸ್ಕೊಂಡು ಹೋಗಿ. ಹೇಳ್ತೀನಿ. ದಕ್ಷಿಣ ದಿಕ್ಕಿಗೆ ಅರಿಹಂತಪುರ ಅಂತ ಒಂದು ಊರಿದೆ. ಅಲ್ಲಿ ದಕ್ಷಿಣನಾಥೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿದ್ದಾಳೆ.
ಅರಿಹಂತಪುರ, ದಕ್ಷಿಣನಾಥೇಶ್ವರ. ದೇವಿಕಾ, 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 ಇನ್ನೂ ಮೈ ಬಿಸಿ ಇದೆ ನೋಡು. ಗುರುಗಳು ಈ ತಾಯ್ತನ್ ಕೊಟ್ಟಿದ್ದಾರೆ. ಇದನ್ನ ಕಟ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ. ಏನು ಭಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೇನು ಚಿಂತೆ ಇಲ್ಲ. ಇದನ್ನ ದೇವ್ರ ಮುಂದೆ ಇಟ್ಟು ಕಣ್ಣು ಗೊತ್ಕೊಂಡು ಕಟ್ಕೋ. ನಿಜವಾಗ್ಲೂ ಏನು ತೊಂದರೆ ಇಲ್ವಾ ಅಪ್ಪ? ಇಲ್ಲಮ್ಮ, ಹಾಗೆ ಸರ್ಪಗಳು ಕಾಣಿಸೋದು ಶುಭ ಶಕುನ ಅಂತೆ. ಮುಂದೇನು ನಿನಗೆ ಒಳ್ಳೇದೇ ಕಾದಿದೆ. ನಿನಗೇನೋ ದೊಡ್ಡ ಉಡುಗೊರೆನೇ ಸಿಗುತ್ತೆ ಅಂತ ಹೇಳಿದ್ರು ಗುರುಗಳು. ಹಾವುಗಳೇನು ಉಡುಗೊರೆ ಕೊಡುತ್ತಪ್ಪ? ಅದಿರ್ಲಿ, ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಬೆಳಗೋದೇ ಇಲ್ವಲ್ಲ, ಅದಕ್ಕೇನಂತೆ? ಅಯ್ಯೋ, ಅದನ್ನ ಕೇಳೋದೇ ಮರ್ತೆ ನೋಡು. ಆದರೆ ಈ ಮನೆ ಚಿನ್ನದ ಉಪ್ಪರಿಕೆ ಆಗೋದಂತೂ ಖಚಿತ. ಕಾದ್ ನೋಡೋಣ. ಅಪ್ಪ, ಅಪ್ಪ, ಕೇಳೋದ್ ಕೇಳ್ದೆ, ಹಾಗೆ ದೀಪದ ವಿಷಯನೂ ಕೇಳ್ಕೊಂಡ್ ಬರೋದಲ್ವಾ? ಹಾಗೆಲ್ಲ ದೀಪ ಆರೋದು ಒಳ್ಳೇದಲ್ಲ. ಹಾವು ಶುಭಶಕುನ ಆದ್ರೂ ಬೆಳಕು ನಂದೋದು ಕೆಟ್ಟದಕ್ಕೆ. ಎಲ್ಲ ಒಳ್ಳೇದೇ ಆಗ್ತಿರುವಾಗ ನೀನು ಕೆಟ್ಟದಾಗೆಲ್ಲ ಯೋಚನೆ ಮಾಡಬೇಡಮ್ಮ. ಕೆಟ್ಟದನ್ನು ಯಾಕೆ ಯೋಚನೆ ಮಾಡಬೇಕು? ಒಳ್ಳೇದು ದೊಡ್ಡದಿದೆ, ಅದೇ ಕೆಟ್ಟದನ್ನು ಕೊಚ್ಕೊಂಡು ಹೋಗುತ್ತೆ. ನೀನೇನು ಚಿಂತೆ ಮಾಡಬೇಡ. ಒಂದು ಖಚಿತವಾದ ಮಾಹಿತಿ ಸಿಕ್ಕಿದೆ. ಮಾಹಿತಿಯಿಂದ ಏನು ಪ್ರಯೋಜನ ಇಲ್ಲ, ಫಲಿತಾಂಶ ಬೇಕು, ಫಲಿತಾಂಶ. ಆ ವಿಗ್ರಹ ನಮ್ಮ ಕೈಗೆ ಸಿಗೋದಕ್ಕೆ ಒಂದು ದಾರಿ ಬೇಕು ಮಾರಿಗುಡಿ. ಆ ದಾರಿನ ಹುಡುಕಿದ್ದೀನಿ. ಜಾಜಿ ಮನೆಯವ್ರನ್ನೆಲ್ಲ ನನ್ನ ರೀತಿಯಲ್ಲಿ ವಿಚಾರಿಸಿ ಜಾಜಿ ಎಲ್ಲಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಕಂಡು ಹಿಡಿದಿದ್ದೀನಿ. ಅಂದ್ರೆ ಜಾಜಿ ಇನ್ನೂ ಸಿಕ್ಕಿಲ್ಲ. ನಿನ್ನ ಗೊಡ್ಡ ಬೆದರಿಕೆಗೆ ಅವ್ರು ಸುಳ್ಳು ಹೇಳಿರ್ತಾರೆ, ನೀನು ಅದನ್ನೇ ನಂಬ್ಕೊಂಡು ಬಂದು ಇಲ್ಲಿ ಬಡಾಯಿ ಕೊಚ್ಕೊಳ್ತಾ ಇದೆಯಾ. ಇದೇ ಆಗೋಯ್ತು ನಿನ್ನ ಸಹವಾಸ ಮಾಡ್ದಾಗ್ಲಿಂದ. ನಿಂದಿನ್ನೇನು ಸುಮ್ಮನೆ ಗಂಟು ಹರ್ಕೊಂತೀಯ? ನೀನ್ ಕಿಸ್ದಿದ್ದೇನು ಶ್ರೀಚಕ್ರಾಧಿಪತಿಯವನಾಗಿ ದಿಮಾಗ್ ತೋರಿಸ್ತೀಯಾ? ಎಲ್ಲ ನೀನ್ ಹೇಳ್ದಾಗೆ ನಡ್ಕೊಂಡ್ರು ನಮ್ಮ ಕೈಲಿ ಶ್ರೀಚಕ್ರನ ಪಡ್ಕೊಳಕ್ಕಾಗ್ಲಿಲ್ಲ. ನಿನಗೆ ವಯಸ್ಸಾಯ್ತೆ ಹೊರತು ಬುದ್ಧಿ ಇನ್ನು ಮಣ್ಣು ತಿಂತಾ ಇದೆ. ಹದ್ದು ಮೀರಿ ಮಾತಾಡ್ತಾ ಇದೀಯಾ? ಹೇಳ್ ಕಡ್ಕಿ, ನಾನು ಅಂತವನಲ್ಲ ಅಂತ. ನಿಂತ್ಕೊಳೆ, ಸುಮ್ಮನೆ ಕಂಡಿದ್ದೀನಿ. ನಿಮ್ಮೂರಿನ ಜನ ನೀ ಹಿಂದೆ ಇದ್ದಾರೆ ಅಂತ ತಾನೇ ನಿನ್ಗೆ ಇಷ್ಟೊಂದು ಅಹಂಕಾರ, ಆರ್ಭಟ. ಕರಿ ಎಲ್ಲರೂ ನಾನೇ ಮುಂದೆ ನಿಂತು ಎಲ್ಲರೂ ಸುಟ್ಟು ಹಾಕ್ತೀನಿ. ಆಗ ನೋಡೋಣ ನಿಮ್ ಜನ ಏನ್ ಮಾಡ್ತಾರೆ ಅಂತ. ಮತ್ತೆ ಮತ್ತೆ ಅದೇ ಮಾತು ಬೇಡ ಮಾರಿಗುಡಿ. ಈಗ ಸಿಕ್ಕಿರೋ ಮಾಹಿತಿ ಖಚಿತವಾಗಿದೆಯಾ? ಹೌದು ಕಡ್ಕಿ. ಹಾಗಾದ್ರೆ ಅವಳು ಎಲ್ಲಿದ್ದಾಳೆ? ಆ ವಿಗ್ರಹ ಎಲ್ಲಿದೆಯಂತೆ? ಜಾಜಿ ದಕ್ಷಿಣ ದಿಕ್ಕಿನಲ್ಲಿರೋ ಅರಿಹಂತಪುರ ಅನ್ನೋ ಊರಿನ ಕಡೆ ಪ್ರಯಾಣ ಬೆಳೆಸಿದಾಳೆ. ಅಲ್ಲಿ ದಕ್ಷಿಣನಾಥ ಅನ್ನೋ ದೇವಸ್ಥಾನ ಇದೆಯಂತೆ. ಅಲ್ಲಿಗೆ ವಿಗ್ರಹನು ತಗೊಂಡು ಹೋಗಿದ್ದಾಳೆ. ದಕ್ಷಿಣನಾಥ ಅಂದ್ರೆ ಶಿವ, ಪರಮೇಶ್ವರ. ಅವಳು ಅಮ್ಮನವರ ಭಕ್ತೆ. ಆ ಶಿವನ ಹತ್ರ ಯಾಕೆ ಹೋದ್ಲು? ಕೇಳವನ್ನ ಅಲ್ಲಿಗೆ ಯಾಕೆ ಹೋಗಿದ್ದಾಳೆ, ಅಲ್ಲಿ ಏನು ಮಾಡ್ತಾ ಇದ್ದಾಳೆ ಅನ್ನೋ ಮಾಹಿತಿ ಸಿಕ್ಕಿದ್ಯಾ ಅಂತ? ಇಲ್ಲ, ಇದಕ್ಕಿಂತ ಇನ್ನೇನು ವಿಷಯ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ. ಆದ್ರೆ ಅವಳು ವಿಗ್ರಹ ತಗೊಂಡು ಹೋಗಿರೋದು ಮಾತ್ರ ಖಚಿತವಾಗಿದೆ. ದಕ್ಷಿಣ ದಿಕ್ಕು
ದಕ್ಷಿಣನಾಥ. ಅರಿಹಂತ. ನೋಡಪ್ಪ, ಈ ವಿಗ್ರಹಗಳನ್ನ ತಗೊಂಡು ಶಿವರುದ್ರಪ್ಪನ ಮನೆಗೆ ಹೋಗಿ ಇಳಿಸ್ಬೇಕು. ಎಷ್ಟು ಕೊಡಬೇಕು ಅಂತ ಹೇಳ್ಬಿಡು. ಓಲಿ ಎಷ್ಟ ಕೊಡಿ ಓಲಿ, ದೇವ್ರ ಕಾರ್ಯ ಅಲ್ವೇ? ಹೌದಪ್ಪ, ಇವಾಗ ಹಿಂಗೆ ಹೇಳ್ತೀರಾ, ಅಲ್ಲಿ ಹೋದ್ಮೇಲೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ತಕರಾರು ಮಾಡ್ತೀರಾ. ಊರ್ ಚಿಕ್ಕದಾದ್ರೂ ಜನನೇ ಕಾಣಲ್ವಲ್ಲೋ ಬಂಗಾರಿ. ನಾನು ಹೋಗಿ ಈ ಆಟೋದವ್ರ ಹತ್ರ ದಕ್ಷಿಣನಾಥನ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ಕೇಳ್ಕೊಂಬರ್ತೀನಿ. ತಗೋ, ಇದನ್ನ ಹಿಡ್ಕೊಂಡಿರು. ಇಲ್ಲೇ ಇರು, ಬರ್ತೀನಿ. ಅಣ್ಣ, ದಕ್ಷಿಣನಾಥನ ದೇವಸ್ಥಾನಕ್ಕೆ ಹೇಗೆ ಹೋಗೋದು? ಓ, ದಕ್ಷಿಣನಾಥೇಶ್ವರ ದೇವಸ್ಥಾನ ನೋಡಿ, ಹೀಗೆ ಹೋಗಿ ಎಡಕ್ಕೆ ತಿರ್ಕೊಳ್ಳಿ. ಒಂದು 6 ಮೈಲಿ ಹೋದ್ಮೇಲೆ ಕಾಡು ಸಿಗುತ್ತೆ. ಆ ಕಾಡಲ್ಲಿ ನೀವು ಹುಡುಕ್ತಾ ಇರೋ ದೇವಸ್ಥಾನ ಸಿಗುತ್ತೆ. ತುಂಬಾ ಉಪಕಾರ ಆಯ್ತು. ನೋಡಪ್ಪ, ಇವಾಗ ಎಷ್ಟು ಕೊಡಬೇಕು ಅಂತ ಇಲ್ಲೇ ಹೇಳ್ಬಿಡು. ಬಾರೋ ಬಂಗಾರಿ, ಇನ್ನು 6 ಮೈಲಿ ದೂರ ಹೋಗ್ಬೇಕಂತೆ. ಬಾ. ಈಗ ತಾನೇ ಅಲ್ಲಿಂದನೇ ಬಂದ್ವಲ್ಲ. ಇಲ್ಲೇ ಸೀದಾ ಹೋಗಿ ಎಡಕ್ ತಿರ್ಕೋಬೇಕಂತೆ ಕಣೋ. ಬೇಗ ಬಾರೋ. ನೋಡಿ, ಸುಂದ್ರಮ್ಮ ಇಲ್ಲೋ ಬಂಗಾರಿ? ಸುಂದ್ರಮ್ಮನ ನಾವು ನಿಂತಿದ್ವಲ್ಲ, ಆ ಆಟೋಯಿಂದ ಇಟ್ಬಿಟ್ಟ.